ಅಂದು ರಶ್ಮಿಯ ಇಡೀ ಬದುಕು ಕೇವಲ ಒಂದು ಕ್ಷಣದಲ್ಲಿ ಸ್ಮಶಾನದಂತೆ ಸ್ತಬ್ಧವಾಗಿ ಹೋಗಿತ್ತು. ಯಾರನ್ನು ತನ್ನ ಪ್ರಾಣ ಜಗತ್ತು ಎಂದು ನಂಬಿದ್ದಳೋ, ಯಾರ ನೆರಳಿನಲ್ಲಿ ತಾನು ಇಷ್ಟು ವರ್ಷಗಳ ಕಾಲ ಜಗತ್ತಿನ ಯಾವುದೇ ಕಷ್ಟದ ಸುಳಿವೇ ಇಲ್ಲದೆ ಒಬ್ಬ ರಾಜಕುಮಾರಿಯಂತೆ ಬೆಳೆದಿದ್ದಳೋ, ಆ ಪ್ರೀತಿಯ ತಂದೆ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಕಣ್ಣು ಮುಚ್ಚಿದಾಗ ಇಡೀ ಪ್ರಪಂಚವೇ ಅವಳ ಕಣ್ಣೆದುರು ಕತ್ತಲಾಗಿ ನುಚ್ಚುನೂರಾಗಿತ್ತು. ತಂದೆಯ ಚಿತೆಗೆ ಕೊಳ್ಳಿ ಇಟ್ಟು ಬಂದಾಗ ರಶ್ಮಿಯ ಮನಸ್ಸಿನಲ್ಲಿ ಉಳಿದಿದ್ದು ಕೇವಲ ಅಸಹಾಯಕತೆ, ಎದೆಯನ್ನು ಸೀಳುವಂತಹ ಮೌನ ಮತ್ತು ವಿಪರೀತ ಒಂಟಿತನ ಮಾತ್ರ. ಕಣ್ಣು ಬಿಟ್ಟರೆ ಅಮ್ಮನ ಮುಖ ನೆನಪಿಲ್ಲದ ರಶ್ಮಿಗೆ ತಂದೆಯೂ ತಾಯಿ, ತಂದೆಯೂ ಗುರು ಎಲ್ಲವೂ ಆಗಿದ್ದರು. ಅಂತಹ ಜೀವ ಸಮಾಧಿಯಾದಾಗ ಆ ಕೋಟ್ಯಂತರ ರೂಪಾಯಿಗಳ ಬಂಗಲೆಯಲ್ಲಿ ಅವಳು ಅಕ್ಷರಶಃ ಅನಾಥೆಯಾಗಿದ್ದಳು. ಆದರೆ ಆ ಹಠಾತ್ ಸಾವು ಅವಳಿಗೆ ಬರೀ ಕಣ್ಣೀರನ್ನು ಮತ್ತು ಕಾಡುವ ಒಂಟಿತನವನ್ನು ಮಾತ್ರ ಬಿಟ್ಟು ಹೋಗಿರಲಿಲ್ಲ. ಬದಲಾಗಿ ಇಡೀ ನಗರದ ದೊಡ್ಡ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳು ಹದ್ದಿನ ಕಣ್ಣಿಟ್ಟು ಕಾಯುತ್ತಿದ್ದ 18 ಕೋಟಿ ರೂಪಾಯಿ ಮೌಲ್ಯದ ಭವ್ಯವಾದ ಹೆರಿಟೇಜ್ ರೆಸಾರ್ಟ್, ಐಷಾರಾಮಿ ಬಂಗಲೆಗಳು ಮತ್ತು ಕೋಟಿಗಟ್ಟಲೆ ಹಣವಿರುವ ಬ್ಯಾಂಕ್ ಬ್ಯಾಲೆನ್ಸ್ನ ಬೃಹತ್ ಸಾಮ್ರಾಜ್ಯವನ್ನು ಅವಳ ಹೆಗಲ ಮೇಲೆ ಇಟ್ಟು ಹೋಗಿತ್ತು. ಈ ಬೃಹತ್ ಆಸ್ತಿಯ ಏಕೈಕ ವಾರಸುದಾರೆ, ಸರ್ವಾಧಿಕಾರಿ ಈಗ ರಶ್ಮಿ ಒಬ್ಬಳೇ ಆಗಿದ್ದಳು. ಆದರೆ ಹಣ ಮತ್ತು ಅಧಿಕಾರದ ಹಿಂದೆ ಬಿದ್ದು ಹಸಿದ ತೋಳಗಳಂತೆ, ರಕ್ತಪಿಪಾಸುಗಳಂತೆ ಕಾಯುವ ಈ ಕ್ರೂರ ಜಗತ್ತಿನಲ್ಲಿ ಒಬ್ಬ ಮುಗ್ಧ ಹೆಣ್ಣಿನ ಅಸಹಾಯಕತೆ ಮತ್ತು ಕಷ್ಟದ ಸಮಯದಲ್ಲಿ ಅವಳು ಪ್ರೀತಿಗಾಗಿ ಹಂಬಲಿಸುವ ಆ ಜನ್ಮಜಾತ ದೌರ್ಬಲ್ಯವನ್ನೇ ಹೇಗೆ ಬಂಡವಾಳ ಮಾಡಿಕೊಳ್ಳುತ್ತಾರೆ ಎಂಬುದಕ್ಕೆ ರಶ್ಮಿಯ ಬದುಕು ಒಂದು ಕರಾಳ ಇತಿಹಾಸ ಬರೆಯಲು ಹೊರಟಿತ್ತು. ತಂದೆಯ ಸಾವಿನ ತೀವ್ರ ಆಘಾತದಲ್ಲಿದ್ದ ಆಕೆಗೆ ಆ ಕಷ್ಟದ ಸಮಯದಲ್ಲಿ ಬಿಸಿನೆಸ್ ಸಾಮ್ರಾಜ್ಯವನ್ನು ಮುನ್ನಡೆಸುವ, ಶತ್ರುಗಳ ಕುತಂತ್ರವನ್ನು ಅರಿಯುವ ಬುದ್ಧಿವಂತಿಕೆಗಿಂತ ತನ್ನ ಒಡೆದು ಹೋಗಿದ್ದ ಹೃದಯವನ್ನು ಸಂತೈಸುವ ಒಂದು ಪ್ರೀತಿಯ ಹೆಗಲು, ಒಂದು ಬೆಚ್ಚಗಿನ ಅಪ್ಪುಗೆ ಮತ್ತು ನಾನಿದ್ದೇನೆ ನಿನಗೆ ಎಂದು ಧೈರ್ಯ ತುಂಬುವ ನಂಬಿಕಸ್ಥ ಜೀವದ ಅಗತ್ಯವಿತ್ತು. ತನಗೆ ಬರುತ್ತಿದ್ದ ಸಾಂತ್ವನದ ಫೋನ್ ಕಾಲ್ಗಳು, ಬಿಸಿನೆಸ್ ಪಾರ್ಟ್ನರ್ಗಳ ಆಫರ್ಗಳು ಎಲ್ಲವೂ ತನ್ನ ಮೇಲಿನ ಕಾಳಜಿಯಿಂದಲ್ಲ, ಬದಲಾಗಿ ತನ್ನ ಬಳಿಯಿರುವ ಆಗಸ್ಟ್ 18 ಕೋಟಿಯ ಆಸ್ತಿಗಾಗಿ ಎಂದು ತಿಳಿಯದಷ್ಟು ಮುಗ್ಧತೆಯ ಸುಳಿಯಲ್ಲಿದ್ದ ಆಕೆ, ತನ್ನನ್ನು ನಂಬಿದವರೇ ತನ್ನ ಬೆನ್ನಿಗೆ ಚೂರಿ ಹಾಕಲು ಕೋಣೆಯ ಮೂಲೆ ಮೂಲೆಯಲ್ಲೂ ರಹಸ್ಯವಾಗಿ ಸ್ಕೆಚ್ ಹಾಕುತ್ತಿದ್ದಾರೆ ಎಂಬ ಸಣ್ಣ ಸುಳಿವು ಇಲ್ಲದೆ ವಿಧಿಯ ಕರಾಳ ಹಾದಿಯತ್ತ ಮೊದಲ ಹೆಜ್ಜೆ ಇಡುತ್ತಿದ್ದಳು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಭಾವನಾತ್ಮಕವಾಗಿ ಅತಿ ಹೆಚ್ಚು ನೊಂದಾಗ ಯಾರಾದರೂ ಬಂದು ಸ್ವಲ್ಪ ಪ್ರೀತಿ ತೋರಿಸಿದ್ದರೆ ಸಾಕು, ಅವರನ್ನೇ ತಮ್ಮ ಸರ್ವಸ್ವ ಎಂದು ನಂಬಿಬಿಡುತ್ತಾರೆ. ರಶ್ಮಿಯ ವಿಷಯದಲ್ಲೂ ಆಗಿದ್ದು ಅದೇ. ತಂದೆಯ ಮರಣದ ನಂತರ ಆಕೆ ಅನುಭವಿಸುತ್ತಿದ್ದ ಆ ತೀವ್ರ ಒಂಟಿತನ, ಆ ಬಿಕೋ ಎನ್ನುತ್ತಿದ್ದ ಬಂಗಲೆಯ ಕತ್ತಲು ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಜರ್ಜರಿತಗೊಳಿಸಿತ್ತು. ಯಾರಾದರೂ ತನ್ನನ್ನು ಈ ನರಕದಿಂದ ಹೊರಗೆ ಕರೆದುಕೊಂಡು ಹೋಗಬಾರದೆ, ತನ್ನನ್ನು ಮಗುವಿನಂತೆ ನೋಡಿಕೊಳ್ಳಬಾರದೆ ಎಂಬ ಆಕೆಯ ಆ ಅತಿಯಾದ ಭಾವನಾತ್ಮಕ ಹಪಾಹಪಿಯೇ ಅವಳ ಬದುಕಿನ ಅತಿದೊಡ್ಡ ಶತ್ರುವನ್ನು, ಒಬ್ಬ ನಯವಂಚಕ ಕಾಮುಕನನ್ನು ಆಕೆಯ ಬೆಡ್ರೂಂವರೆಗೂ ಅತ್ಯಂತ ಸುಲಭವಾಗಿ ಕರೆದುಕೊಂಡು ಬರಲು ವೇದಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಿದ್ಧಮಾಡುತ್ತಿತ್ತು. ಆಸ್ತಿಯ ಕಾಗದ ಪತ್ರಗಳು, ವಕೀಲರ ನೋಟಿಸ್ಗಳು ಟೇಬಲ್ ಮೇಲೆ ಧೂಳು ಹಿಡಿಯುತ್ತಿದ್ದರೂ ರಶ್ಮಿಗೆ ಅವುಗಳ ಕಡೆ ಗಮನವಿರಲಿಲ್ಲ. ಅವಳ ಕಣ್ಣುಗಳು ಕೇವಲ ಒಬ್ಬ ನಂಬಿಕಸ್ಥ ಪ್ರೇಮಿಯ ಹುಡುಕಾಟದಲ್ಲಿದ್ದವು. ಇದೇ ಸಮಯವನ್ನು ಸಾಧಿಸಿ ಆಕೆಯ ಆಸ್ತಿ ಮತ್ತು ದೇಹ ಎರಡನ್ನೂ ಲೂಟಿ ಮಾಡಲು ಹೊಂಚು ಹಾಕುತ್ತಿದ್ದ ಆ ಮಾಸ್ಟರ್ ಮೈಂಡ್ ವಿಕಾಸ್ ತನ್ನ ರೊಮ್ಯಾಂಟಿಕ್ ಮುಖವಾಡವನ್ನು ಧರಿಸಿ ಆಕೆಯ ಬದುಕಿನೊಳಗೆ ಪ್ರವೇಶಿಸಲು ಕತ್ತಲೆಯಲ್ಲಿ ನಿಂತು ಸದ್ದಿಲ್ಲದೆ ದಾಳ ಉರುಳಿಸುತ್ತಿದ್ದ. ಅನಾಥೆಯಾಗಿ ಅಸಹಾಯಕತೆಯ ಕತ್ತಲೆಯಲ್ಲಿ ಮುಳುಗಿದ್ದ ರಶ್ಮಿಯ ಜೀವನಕ್ಕೆ ಒಬ್ಬ ದೇವದೂತನಂತೆ, ರಕ್ಷಕನಂತೆ ಎಂಟ್ರಿ ಕೊಟ್ಟವನೇ ಅವಳ ದೂರದ ಸೋದರಮಾವ ಹಾಗೂ ಭಾವನಾಗಬೇಕಿದ್ದ ವಿಕಾಸ್. 6 ಅಡಿ ಎತ್ತರದ ಕಟ್ಟುಮಸ್ತಾದ ದೇಹ, ಯಾರನ್ನಾದರೂ ಒಂದೇ ಕ್ಷಣದಲ್ಲಿ ಮರುಳು ಮಾಡುವ ಮಾದಕ ಕಣ್ಣುಗಳು ಮತ್ತು ಹೆಣ್ಣು ಮಕ್ಕಳ ಮನಸ್ಸಿನ ಆಳವನ್ನು ಅರಿತು ಕರಗಿಸುವ ಅದ್ಭುತ ಮಾತುಗಾರಿಕೆ ಅವನಿಗೆ ರಕ್ತಗತವಾಗಿ ಒಲಿದು ಬಂದಿತ್ತು. ರಶ್ಮಿಯ ಕಣ್ಣಿನಿಂದ ಬೀಳುತ್ತಿದ್ದ ಪ್ರತಿಯೊಂದು ಕಣ್ಣೀರ ಹನಿಯನ್ನು ತನ್ನ ಕೈಯಿಂದ ಒರೆಸುತ್ತಾ, ನಾನಿದ್ದೇನೆ ನಿನಗೆ, ನಿನ್ನ ತಂದೆ ಹೋದರೆ ಏನಂತೆ, ನಿನ್ನ ನೆರಳಾಗಿ ನಾನು ಬದುಕುತ್ತೇನೆ ಎಂದು ಅತ್ಯಂತ ನಾಟಕೀಯವಾಗಿ ಅವಳ ತೀರ ಹತ್ತಿರವಾದ. ಆಕೆಯ ಒಂಟಿತನವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ವಿಕಾಸ್ ಕೇವಲ ಸಾಂತ್ವನದ ಮಾತುಗಳಿಗಷ್ಟೇ ಸೀಮಿತವಾಗದೆ ತನ್ನ ದೈಹಿಕ ಆಕರ್ಷಣೆಯ ಬಲೆಯನ್ನು ನಿಧಾನವಾಗಿ ಬೀಸಲು ಶುರುಮಾಡಿದ. ಅವನು ರಶ್ಮಿಯ ಸನಿಹಕ್ಕೆ ಬಂದಾಗಲೆಲ್ಲ ಆಕೆಯ ಹೃದಯದ ಬಡಿತ ಜೋರಾಗುತ್ತಿತ್ತು. ಅವನ ಶರೀರದಿಂದ ಬರುತ್ತಿದ್ದ ಒಂದು ರೀತಿಯ ಮಾದಕ ಸುಗಂಧ ಮತ್ತು ಅವನ ಕಣ್ಣಿನ ತೀಕ್ಷ್ಣ ನೋಟ ರಶ್ಮಿಯನ್ನು ಸಂಪೂರ್ಣವಾಗಿ ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತಿತ್ತು. ವಿಕಾಸ್ ನೀಡುತ್ತಿದ್ದ ಆ ಹಿತವಾದ ಸಾಮೀಪ್ಯ, ಆಕೆಯ ಕೈಬೆರಳುಗಳನ್ನು ಸವರುತ್ತಾ ಆಡುತ್ತಿದ್ದ ರೊಮ್ಯಾಂಟಿಕ್ ಮಾತುಗಳು ರಶ್ಮಿಗೆ ಹೊಸದೊಂದು ಲೋಕವನ್ನೇ ಸೃಷ್ಟಿಸಿದವು. ತನಗೆ ಸಿಕ್ಕ ಈ ದೈಹಿಕ ಮತ್ತು ಮಾನಸಿಕ ಆಸರೆಯೇ ತನ್ನ ಜೀವನದ ಪರಮಸತ್ಯ, ಈ ಪುರುಷ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ ಎಂದು ರಶ್ಮಿ ಕುರುಡಾಗಿ ನಂಬಲು ಶುರುಮಾಡಿದಳು. ವಿಕಾಸ್ ಆಕೆಯ ದೌರ್ಬಲ್ಯವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಆಕೆಯನ್ನು ದೈಹಿಕವಾಗಿ ಹಾಗೂ ಭಾವನಾತ್ಮಕವಾಗಿ ತನ್ನ ಪ್ರೇಮಪಾಶದ ಜಾಲದಲ್ಲಿ ಹೇಗೆ ಬಂಧಿಸಿದನೆಂದರೆ, ರಶ್ಮಿಗೆ ವಿಕಾಸ್ನನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೇನೂ ಕಾಣದಂತಾಯಿತು. ವಿಕಾಸ್ ತನ್ನ ಅಸಲಿ ಉದ್ದೇಶವನ್ನು ಮುಚ್ಚಿಟ್ಟು
ರಶ್ಮಿಯ ನಂಬಿಕೆಯನ್ನು ಗಳಿಸುತ್ತಾ ಅವಳ ಸರ್ವಸ್ವವನ್ನು ಲೂಟಿ ಮಾಡಲು ಕತ್ತಲಲ್ಲಿ ಕಾಯುತ್ತಿದ್ದ. ಒಂದು ಮಂಜು ಮುಸುಕಿದ ತಂಪಾದ ರಾತ್ರಿ ಆ ವಿಶಾಲವಾದ ಐಷಾರಾಮಿ ಬಂಗಲೆಯ ಬೆಡ್ರೂಮ್ನ ಡಿಮ್ ಲೈಟ್ಗಳ ನಡುವೆ ವಿಕಾಸ್ ರಶ್ಮಿಯನ್ನು ತನ್ನ ತೋಳುಗಳಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಆಗಿ ಬಂಧಿಸಿದ್ದ. ರೂಮಿನ ಕಿಟಕಿಯಿಂದ ತಂಪಾದ ಗಾಳಿ ಒಳಗೆ ಬರುತ್ತಿದ್ದರೂ ಅವರಿಬ್ಬರ ಸಾಮೀಪ್ಯ ಅಲ್ಲಿ ಒಂದು ರೀತಿಯ ಮಾದಕ ಬಿಸಿಯನ್ನು ಸೃಷ್ಟಿಸಿತ್ತು. ವಿಕಾಸ್ನ ಬಿಸಿ ಉಸಿರು ರಶ್ಮಿಯ ಕುತ್ತಿಗೆ ಮತ್ತು ಕೆನ್ನೆಯನ್ನು ಸವರುತ್ತಿದ್ದಾಗ ಆಕೆ ತನ್ನ ಇಡೀ ಪ್ರಪಂಚವನ್ನೇ ಸಂಪೂರ್ಣವಾಗಿ ಮರೆತು ಅವನ ಎದೆಯ ಮೇಲೆ ಮುಖವಿಟ್ಟು ವಾಲಿ ಕುಳಿತಿದ್ದಳು. ವಿಕಾಸ್ನ ಪ್ರತಿಯೊಂದು ಸ್ಪರ್ಶವೂ ಆಕೆಗೆ ಹೊಸದೊಂದು ಜನ್ಮ ಸಿಕ್ಕಂತೆ ಭಾಸವಾಗುತ್ತಿತ್ತು. ಆ ದೈಹಿಕ ಆಕರ್ಷಣೆಯ ಮತ್ತು ಪ್ರೇಮದ ಮಯಕ ತುತ್ತತುದಿಗೆ ತಲುಪಿದ ಆ ಒಂದು ದುರ್ಬಲ ಕ್ಷಣದಲ್ಲಿ ವಿಕಾಸ್ ರಶ್ಮಿಯ ಮುಖವನ್ನು ನಿಧಾನವಾಗಿ ಎತ್ತಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅತ್ಯಂತ ಮೃದುವಾದ ಮತ್ತು ನಂಬಿಕಸ್ಥವಾದ ಸ್ವರದಲ್ಲಿ ಮಾತನಾಡಲು ಶುರುಮಾಡಿದ. ರಶ್ಮಿ, ನಿನ್ನ ತಂದೆಯ ಈ 18 ಕೋಟಿಯ ಹೆರಿಟೇಜ್ ರೆಸಾರ್ಟ್ ಮತ್ತು ಬಿಸಿನೆಸ್ ಮೇಲೆ ಇಡೀ ನಗರದ ವಂಚಕರು ಹಸಿದ ಹದ್ದುಗಳಂತೆ ಕಣ್ಣು ಹಾಕಿದ್ದಾರೆ. ಬಿಸಿನೆಸ್ ಪಾರ್ಟ್ನರ್ಗಳು ನಿನ್ನ ಮುಗ್ಧತೆಯನ್ನು ಬಳಸಿ ನಿನ್ನನ್ನು ಬೀದಿಗೆ ತಳ್ಳಲು ಪ್ಲಾನ್ ಮಾಡುತ್ತಿದ್ದಾರೆ. ನೀನು ತುಂಬಾ ಮುಗ್ಧೆ ಚಿನ್ನ. ನಿನಗೆ ಈ ಕಲ್ಮಶ ತುಂಬಿದ ಬಿಸಿನೆಸ್ ಪ್ರಪಂಚದ ಕ್ರೂರ ಮುಖಗಳು ತಿಳಿಯುವುದಿಲ್ಲ. ನಿನ್ನನ್ನು ರಕ್ಷಿಸುವುದು ನನ್ನ ಮೊದಲ ಕರ್ತವ್ಯ. ನಾವಿಬ್ಬರೂ ಸದ್ಯದಲ್ಲೇ ಮದುವೆಯಾಗಿ ಹೊಸ ಜೀವನ ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ಸುರಕ್ಷತೆಯ ದೃಷ್ಟಿಯಿಂದ ಈ ಎಲ್ಲಾ ಆಸ್ತಿಪತ್ರಗಳನ್ನು ಮತ್ತು ಕಂಪನಿಯ ಪವರ್ ಆಫ್ ಅಟಾರ್ನಿಯನ್ನು ಅಧಿಕೃತವಾಗಿ ನನ್ನ ಹೆಸರಿಗೆ ವರ್ಗಾವಣೆ ಮಾಡಿಕೊಡು. ನಾನೇ ಎಲ್ಲವನ್ನೂ ನನ್ನ ಜೀವ ಕೊಟ್ಟು ಜವಾಬ್ದಾರಿಯಿಂದ ನೋಡ್ಕೋತೀನಿ. ನಿನ್ನ ತಂದೆಯ ಆಸೆಯನ್ನು ನಾನು ಪೂರೈಸುತ್ತೇನೆ. ನಿನ್ನನ್ನು ಈ ಬಿಸಿನೆಸ್ ಸಾಮ್ರಾಜ್ಯದ ಮಹಾರಾಣಿಯ ತರ ಸಾಕ್ತೀನಿ ಎಂದು ಆಕೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ತುಟಿಯ ಮೇಲೆ ಮುತ್ತಿಟ್ಟು ಮಾತು ಪಡೆದ. ಅವನ ಆ ಮಾದಕ ಅಪ್ಪುಗೆ ಆ ರೊಮ್ಯಾಂಟಿಕ್ ಮಾತುಗಳು ಮತ್ತು ದೈಹಿಕ ಸುಖದ ಪರಾಕಾಷ್ಠೆಯಲ್ಲಿದ್ದ ರಶ್ಮಿ ಅತಿಯಾದ ಅಂಧನಂಬಿಕೆಯಿಂದ ಕಣ್ಣು ಮುಚ್ಚಿಬಿಟ್ಟಳು. ವಿಕಾಸ್ನ ಹಿಂದೆ ಅಡಗಿದ್ದ ಆ ಕರಾಳ ರಾಕ್ಷಸನ ಮುಖ ಅವಳಿಗೆ ಕಾಣಿಸಲೇ ಇಲ್ಲ. ಯಾವುದೇ ವಕೀಲರನ್ನು ಸಂಪರ್ಕಿಸದೆ, ಕನಿಷ್ಠ ಪಕ್ಷ ಆ ಪತ್ರಗಳಲ್ಲಿ ಏನಿದೆ ಎಂದು ಒಮ್ಮೆಯೂ ಓದಿ ನೋಡದೆ, ಆಸ್ತಿಯ ಎಲ್ಲಾ ರಹಸ್ಯ ದಾಖಲೆಗಳು ಮತ್ತು ಬ್ಲ್ಯಾಂಕ್ ಪೇಪರ್ಗಳ ಮೇಲೆ ಮಿಂಚಿನ ವೇಗದಲ್ಲಿ ಸೈನ್ ಮಾಡಿಬಿಟ್ಟಳು. ಆಸ್ತಿ ತನ್ನ ಗಂಡನ ಕೈಯಲ್ಲಿದ್ದರೆ ತನಗೆ ಸುರಕ್ಷಿತ ಎಂಬ ಭ್ರಮೆಯಲ್ಲಿದ್ದ ಆಕೆಗೆ ತಾನು ಸಹಿ ಮಾಡುತ್ತಿರುವುದು ತನ್ನ ಪ್ರೀತಿಯ ಭವಿಷ್ಯದ ಪತ್ರಕ್ಕಲ್ಲ, ಬದಲಾಗಿ ತನ್ನ ಇಡೀ ಬದುಕನ್ನು ಧ್ವಂಸ ಮಾಡುವ ವಿನಾಶದ ಕರಾಳ ಶಾಸನಕ್ಕೆ ಎಂಬ ಸಣ್ಣ ಸತ್ಯವೂ ಆ ಕಾಮದ ಮಯಕದಲ್ಲಿ ಅರಿವಾಗಲೇ ಇಲ್ಲ. ಆಕೆ ಸೈನ್ ಮಾಡಿದ ತಕ್ಷಣ ವಿಕಾಸ್ನ ಕಣ್ಣುಗಳಲ್ಲಿ ಮೂಡಿದ ಆ ಕ್ರೂರ ವಿಜಯದ ನಗು ರಶ್ಮಿಯ ಗಮನಕ್ಕೆ ಬರಲಿಲ್ಲ. ವಿಕಾಸ್ ರಶ್ಮಿಯ ಮುಗ್ಧತೆ ಮತ್ತು ದೈಹಿಕ ಶರಣಾಗತಿಯನ್ನು ಬಂಡವಾಳ ಮಾಡಿಕೊಂಡು ಆಕೆಯ ಇಡೀ ಜಗತ್ತನ್ನೇ ಲೂಟಿ ಮಾಡಲು ಮೊದಲ ಮತ್ತು ಅತಿದೊಡ್ಡ ದಾಳವನ್ನು ಯಶಸ್ವಿಯಾಗಿ ಉರುಳಿಸಿದ್ದ. ಆಸ್ತಿ ಮತ್ತು ಹಣದ ಎಲ್ಲಾ ರಹಸ್ಯ ದಾಖಲೆಗಳು ಕಾನೂನುಬದ್ಧವಾಗಿ ತನ್ನ ಕೈಗೆ ಬರುತ್ತಿದ್ದಂತೆಯೇ ವಿಕಾಸ್ನ ನಡವಳಿಕೆಯಲ್ಲಿ ನರಕದಷ್ಟು ಬದಲಾವಣೆಗಳು ಕಾಣಿಸಿಕೊಂಡವು. ರಶ್ಮಿಯೊಂದಿಗೆ ಬೆಡ್ರೂಮ್ನಲ್ಲಿ ರೊಮ್ಯಾಂಟಿಕ್ ಆಗಿ ಕಳೆಯುತ್ತಿದ್ದ ಸಮಯ ದಿನದಿಂದ ದಿನಕ್ಕೆ ಕಮ್ಮಿಯಾಗುತ್ತಾ ಬಂತು. ಆಕೆಯ ಪ್ರೀತಿಯ ಫೋನ್ ಕರೆಗಳನ್ನು ಬಿಸಿನೆಸ್ ಮೀಟಿಂಗ್ ಇದೆ, ರೆಸಾರ್ಟ್ ಕೆಲಸ ಇದೆ ಎಂದು ಹೇಳಿ ವಿಕಾಸ್ ನಿರ್ಲಕ್ಷಿಸಲು ಶುರುಮಾಡಿದ. ಆದರೆ ಮುಗ್ಧ ರಶ್ಮಿ, ಪಾಪ, ನನ್ನ ತಂದೆಯ ಬಿಸಿನೆಸ್ ಸಾಮ್ರಾಜ್ಯವನ್ನು ನನಗಾಗಿ ಮುನ್ನಡೆಸಲು ವಿಕಾಸ್ ಹಗಲು ರಾತ್ರಿ ಕಷ್ಟಪಡುತ್ತಿದ್ದಾನೆ ಎಂದು ಭಾವಿಸಿ ಅವನ ದ್ರೋಹದ ಸಣ್ಣ ಸುಳಿವು ಇಲ್ಲದೆ ಸುಮ್ಮನಿದ್ದಳು. ಒಂದು ದಿನ ವಿಕಾಸ್ನಿಗೆ ಸರ್ಪ್ರೈಸ್ ನೀಡಬೇಕೆಂದು ಅವನಿಗೆ ಯಾವುದೇ ಮಾಹಿತಿ ನೀಡದೆ ರಶ್ಮಿ ರೆಸಾರ್ಟ್ನಿಂದ ಆಫೀಸ್ ಮುಗಿಸಿ ರಾತ್ರಿ 8 ಗಂಟೆಗೆಲ್ಲ ಬಂಗಲೆಗೆ ಅತ್ಯಂತ ಬೇಗನೆ ಮರಳಿದಳು. ಇಡೀ ಐಷಾರಾಮಿ ಬಂಗಲೆ ನಿಶ್ಶಬ್ದವಾಗಿತ್ತು. ಆದರೆ ಮೇಲಿನ ಬೆಡ್ರೂಮ್ನಿಂದ ವಿಚಿತ್ರವಾದ ನಗುವಿನ ಮತ್ತು ಪರಸ್ಪರ ಸನಿಹವಾಗುವ ಧ್ವನಿಗಳು ಕೇಳಿಸುತ್ತಿದ್ದವು. ಆಕೆಯ ಹೃದಯದಲ್ಲಿ ಏನೋ ಅಪಶಕುನದ ಆತಂಕ ಶುರುವಾಗಿ ಮೈ ನಡುಗುತ್ತಾ ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಿ ಬೆಡ್ರೂಮ್ನ ಬಾಗಿಲ ಬಳಿ ಬಂದು ನಿಂತಳು. ಬಾಗಿಲು ಅರ್ಧದಷ್ಟು ತೆರೆದಿತ್ತು ಮತ್ತು ಒಳಗೆ ರೂಮಿನ ಲೈಟ್ಗಳು ಡಿಮ್ ಆಗಿದ್ದವು. ಕುತೂಹಲದಿಂದ ಒಳಗೆ ಇಣುಕಿ ನೋಡಿದ ರಶ್ಮಿಗೆ ಇಡೀ ಬ್ರಹ್ಮಾಂಡವೇ ತಲೆಯ ಮೇಲೆ ಕುಸಿದು ಬಿದ್ದಂತಾಯಿತು. ಯಾವ ವಿಕಾಸ್ ತನ್ನನ್ನು ದೈಹಿಕವಾಗಿ ಮರುಳು ಮಾಡಿ ತನ್ನ ತುಟಿಗಳ ಮೇಲೆ ಮುತ್ತಿಟ್ಟು ಪ್ರೀತಿಯ ಮಾತುಗಳನ್ನು ಆಡಿ ಆಸ್ತಿಪತ್ರಗಳನ್ನು ಕಿತ್ತುಕೊಂಡಿದ್ದನೋ ಅದೇ ವಿಕಾಸ್ ಇಂದು ಮತ್ತೊಬ್ಬ ಅತ್ಯಂತ ಗ್ಲಾಮರಸ್ ಹಾಗೂ ಮಾಡೆಲ್ ತರಹದ ಹುಡುಗಿ ಪ್ರಿಯಾಳೊಂದಿಗೆ ಬೆತ್ತಲಾಗಿ ಹಾಸಿಗೆಯ ಮೇಲೆ ತೀರ ರೊಮ್ಯಾಂಟಿಕ್ ಆಗಿ ಕಾಮದ ಸುಖ ಅನುಭವಿಸುತ್ತಿದ್ದ. ತನ್ನ ಪ್ರಾಣದಂತೆ ನಂಬಿದ ಗಂಡ ತನ್ನ ತಂದೆಯ ನೆನಪಿರುವ ಅದೇ ಬೆಡ್ರೂಮ್ನಲ್ಲೇ ಮತ್ತೊಬ್ಬ ಹೆಣ್ಣಿನ ಶರೀರವನ್ನು ತಬ್ಬಿಕೊಂಡು ರಸಸಲ್ಲಾಪ ನಡೆಸುತ್ತಿರುವುದನ್ನು ಕಂಡ ರಶ್ಮಿಯ ಎದೆ ಛಿದ್ರಛಿದ್ರವಾಗಿ ಹೋಯಿತು. ಅವಳು ವಿಕಾಸ್ನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳಿಂದ ನೀರು ಧಾರೆಧಾರೆಯಾಗಿ ಹರಿಯಿತು. ವಿಕಾಸ್ ಆ ಹುಡುಗಿಯ ಕೈಹಿಡಿದು, ಆ ಮುಠ್ಠಾಳ ರಶ್ಮಿ ಕೇವಲ ನನ್ನ ಹಣದ ಬ್ಯಾಂಕ್ ಅಷ್ಟೇ, ನನ್ನ ಅಸಲಿ ರಾಣಿ ನೀನೇ ಎಂದು ಹೇಳುತ್ತಿರುವುದು ರಶ್ಮಿಯ ಕಿವಿಗೆ ಬಿದ್ದಿತು. ತನಗೆ ನಡೆದ ಆ ರೊಮ್ಯಾಂಟಿಕ್ ದ್ರೋಹ ಮತ್ತು ಅಪಮಾನವನ್ನು ಸಹಿಸಲಾಗದೆ ಇಡೀ ದೇಹ ನಡುಗುತ್ತಿದ್ದರೂ ರಶ್ಮಿ ಜೋರಾಗಿ ಕಿರುಚುತ್ತಾ ಬಾಗಿಲನ್ನು ತಳ್ಳಿ ಬೆಡ್ರೂಮ್ ಒಳಗೆ ನುಗ್ಗಿದಳು. ಅವಳ ಈ ಹಠಾತ್ ಎಂಟ್ರಿಯಿಂದ ಹಾಸಿಗೆಯ ಮೇಲಿದ್ದ ಇಬ್ಬರೂ ಒಂದು ಕ್ಷಣ ಬೆಚ್ಚಿಬಿದ್ದರು.
ಬೆಡ್ರೂಮ್ನ ಒಳಗೆ ರಶ್ಮಿ ಜೋರಾಗಿ ಅಳುತ್ತಾ ಇಡೀ ಶರೀರ ನಡುಗುತ್ತಿದ್ದರೂ ವಿಕಾಸ್ನ ಕಾಲರ್ ಹಿಡಿದು ಯಾಕೆ ನನಗೆ ಈ ದ್ರೋಹ ಮಾಡಿದೆ? ನನ್ನ ಪ್ರೀತಿ, ನನ್ನ ದೈಹಿಕ ಶರಣಾಗತಿ ನಿನಗೆ ಕೇವಲ ನಾಟಕವಾಗಿ ಕಾಣಿಸಿತೆ? ನನ್ನ ತಂದೆಯ ಚಿತೆಯ ಬೂದಿ ಆರುವ ಮುನ್ನವೇ ನನಗಿಂತ ಈ ಹೆಣ್ಣು ನಿನಗೆ ಹೆಚ್ಚಾದಳೆ ಎಂದು ಆಕ್ರೋಶದ ಕಣ್ಣೀರು ಹಾಕುತ್ತಾ ಪ್ರಶ್ನಿಸಿದಾಗ ವಿಕಾಸ್ನ ಮುಖದಲ್ಲಿದ್ದ ಆ ರೊಮ್ಯಾಂಟಿಕ್ ಪ್ರೇಮಿಯ ಮುಖವಾಡ ಒಂದೇ ಕ್ಷಣದಲ್ಲಿ ಕಳಚಿಬಿದ್ದಿತು. ಅವನ ಕಣ್ಣುಗಳಲ್ಲಿ ರಶ್ಮಿಯ ಮೇಲಿದ್ದ ಆ ನಕಲಿ ಪ್ರೀತಿ ಮಾಯವಾಗಿ ಕ್ರೂರ ರಾಕ್ಷಸನ ಅಟ್ಟಹಾಸ ಮೂಡಿತು. ಅವನು ರಶ್ಮಿಯ ಕೈಯನ್ನು ಜೋರಾಗಿ ತಿರುಚಿ ಆಕೆಯ ಕತ್ತನ್ನು ಹಿಡಿದು ನೆಲಕ್ಕೆ ತಳ್ಳಿ ಜೋರಾಗಿ ನಕ್ಕ. ಹಾಸಿಗೆಯ ಮೇಲಿದ್ದ ಪ್ರಿಯಾ ಕೂಡ ಯಾವುದೇ ಅಪರಾಧ ಪ್ರಜ್ಞೆ ಇಲ್ಲದೆ ರಶ್ಮಿಯನ್ನು ನೋಡಿ ಕುಹಕವಾಗಿ ನಗಲಾರಂಭಿಸಿದಳು. ವಿಕಾಸ್ ನೆಲಕ್ಕೆ ಬಿದ್ದಿದ್ದ ರಶ್ಮಿಯ ಮುಖದ ಹತ್ತಿರ ಬಂದು ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಗುಡುಗಿದ, ಲೇ ಮೂರ್ಖಿ, ನಿನ್ನ ಆ ದೈಹಿಕ ಸುಖ, ನಿನ್ನ ಜೊತೆ ಬೆಡ್ರೂಮ್ನಲ್ಲಿ ಆಡಿದ ಆ ರೊಮ್ಯಾನ್ಸ್ ಎಲ್ಲವೂ ನನಗೊಂದು ಕೇವಲ ಟೈಮ್ ಪಾಸ್ ಅಷ್ಟೇ. ನಿನ್ನ ಆಗಸ್ಟ್ 18 ಕೋಟಿ ಬೆಲೆ ಬಾಳುವ ಹೆರಿಟೇಜ್ ರೆಸಾರ್ಟ್ ಮತ್ತು ಇಡೀ ಬಿಸಿನೆಸ್ ಸಾಮ್ರಾಜ್ಯವನ್ನು ಕಾನೂನುಬದ್ಧವಾಗಿ ನನ್ನ ಹೆಸರಿಗೆ ಮಾಡಿಸಿಕೊಳ್ಳುವುದಕ್ಕೆ ನಾನು ನಿನ್ನ ಜೊತೆ ಅಷ್ಟೊಂದು ದಿನ ಪ್ರೀತಿ ಪ್ರೇಮ ಅಂತ ಹಗಲು ರಾತ್ರಿ ನಾಟಕ ಆಡಿದೆ. ನೀನು ಕೊಟ್ಟ ಆ ಕುರುಡು ನಂಬಿಕೆಯೇ ಇವತ್ತು ನನಗೆ ಶ್ರೀಮಂತನ ಪಟ್ಟ ತಂದುಕೊಟ್ಟಿದೆ. ಇವಳೇ ನನ್ನ ಅಸಲಿ ಪ್ರೇಯಸಿ ಪ್ರಿಯಾ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಪ್ರೀತಿಸುತ್ತಿರುವುದು ಇವಳನ್ನು ಮಾತ್ರ. ಈಗ ಈ ಆಸ್ತಿ, ಈ ಬಂಗಲೆ, ಪ್ರತಿಯೊಂದು ಪೈಸೆಯೂ ಆಫಿಷಿಯಲ್ ಆಗಿ ನನ್ನದು. ನನಗಿನ್ನೂ ನಿನ್ನಂತಹ ಮುಗ್ಧ, ನಿರುಪಯುಕ್ತ ಹೆಣ್ಣಿನ ಅಗತ್ಯವಿಲ್ಲ. ನನ್ನ ಪ್ರೇಯಸಿಯೊಂದಿಗೆ ನಾನು ಈ ಮನೆಯಲ್ಲಿ ರಾಜನ ತರ ಇರುತ್ತೇನೆ. ನಿನ್ನ ಈ ದರಿದ್ರ ಮುಖ ತಗೊಂಡು ಈ ಕೂಡಲೇ ನನ್ನ ಕಣ್ಣೆದುರಿನಿಂದ ನನ್ನ ಮನೆಯಿಂದ ತೊಲಗು ಎಂದು ರಶ್ಮಿಯ ಕೈಯನ್ನು ಹಿಡಿದು ಎಳೆದೊಯ್ದನು. ಅವಳು ಅಳುತ್ತಾ ಬೇಡಿಕೊಳ್ಳುತ್ತಿದ್ದರೂ ವಿಕಾಸ್ ಅವಳ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳ ಕಣ್ಣೆದುರೇ ಅವಳ ಬಟ್ಟೆಗಳನ್ನು ಮತ್ತು ಬ್ಯಾಗ್ಗಳನ್ನು ವಾರ್ಡ್ರೋಬ್ನಿಂದ ತೆಗೆದು ಹೊರಗೆ ಎಸೆದನು. ಕತ್ತಲ ರಾತ್ರಿ, ಹೊರಗೆ ಜೀಟಿ ಮಳೆ ಸುರಿಯುತ್ತಿತ್ತು. ವಿಕಾಸ್ ರಶ್ಮಿಯ ತೋಳನ್ನು ಗಟ್ಟಿಯಾಗಿ ಹಿಡಿದು ಐಷಾರಾಮಿ ಬಂಗಲೆಯ ಮುಖ್ಯ ಗೇಟ್ನಿಂದ ಹೊರಗೆ ನೂಕಿ ರಸ್ತೆಗೆ ಬೀಳುವಂತೆ ಮಾಡಿದನು. ಇನ್ನೊಮ್ಮೆ ನನ್ನ ಆಸ್ತಿಯ ಕಡೆ ತಲೆ ಹಾಕಿ ಮಲಗಿದರೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಬೆದರಿಸಿ ಗೇಟನ್ನು ಮುಖಕ್ಕೆ ಹೊಡೆದಂತೆ ಜೋರಾಗಿ ಹಾಕಿ ಒಳಗಿನಿಂದ ಬೀಗ ಹಾಕಿಕೊಂಡನು. ಅಂದು ತನ್ನ ತಂದೆಯ ದುಡ್ಡಿನಲ್ಲಿ ವಿಕಾಸ್ ಮತ್ತು ಅವನ ಪ್ರೇಯಸಿ ಒಳಗಡೆ ಎಸಿ ರೂಮಿನಲ್ಲಿ ರೊಮ್ಯಾನ್ಸ್ ಮಾಡುತ್ತಿದ್ದರೆ, ತನ್ನದೇ ಸ್ವಂತ ಮನೆಯಿಂದ ಹೊರಹಾಕಲ್ಪಟ್ಟ ಮುಗ್ಧ ಹೆಂಡತಿ ರಶ್ಮಿ ನಡು ರಸ್ತೆಯಲ್ಲಿ ಮಳೆಯಲ್ಲಿ ನೆನೆಯುತ್ತಾ ಅನಾಥೆಯಾಗಿ ಬಿದ್ದಿದ್ದಳು. ವಿಕಾಸ್ ತನ್ನ ಅಹಂಕಾರದ ಪರಮಾವಧಿಯನ್ನು ತಲುಪಿದ್ದ, ಆದರೆ ರಶ್ಮಿಯ ಪತನವೇ ಅವಳ ಮುಂದಿನ ಭೀಕರ ಸೇಡಿನ ಆರಂಭ ಎಂಬುದನ್ನು ಅವನು ಅರಿತಿರಲಿಲ್ಲ. ಅಂದು ಆ ಕತ್ತಲ ರಾತ್ರಿಯಲ್ಲಿ ಮಳೆಯ ತಣ್ಣನೆಯ ಹನಿಗಳು ಆಕೆಯ ಕಣ್ಣೀರನ್ನು ತೊಳೆದು ಹಾಕುತ್ತಿದ್ದಾಗ ನಡು ರಸ್ತೆಯಲ್ಲಿ ಅನಾಥೆಯಾಗಿ ಬಿದ್ದಿದ್ದ ರಶ್ಮಿಗೆ ಬದುಕಿನ ಅತಿದೊಡ್ಡ ಕಹಿಸತ್ಯ ಅರ್ಥವಾಯಿತು. ಅತಿಯಾದ ಅಂಧನಂಬಿಕೆ ಮತ್ತು ಕೇವಲ ದೈಹಿಕ ಆಕರ್ಷಣೆಗೆ ಮರುಳಾಗಿ ತಾನು ತನ್ನ ತಂದೆಯ ಬೆವರಿನ ಕಷ್ಟವನ್ನು, 18 ಕೋಟಿಯ ಸಾಮ್ರಾಜ್ಯವನ್ನು ಒಬ್ಬ ಯೋಗ್ಯತೆಯಿಲ್ಲದ ಕಾಮುಕನ ಕೈಗಿಟ್ಟಿದ್ದು ತಾನು ಮಾಡಿದ ಅತಿ ದೊಡ್ಡ ತಪ್ಪು ಎಂದು ಅರಿವಾಯಿತು. ಹಣದ ಅಮಲಿನಲ್ಲಿ ತನ್ನನ್ನು ರಸ್ತೆಗೆ ದೂಡಿದ ವಿಕಾಸ್ ಮತ್ತು ಅವನ ಪ್ರೇಯಸಿಯ ಅಟ್ಟಹಾಸದ ನಗು ಆಕೆಯ ಕಿವಿಯಲ್ಲಿ ಮರುಪ್ರತಿಧ್ವನಿಸುತ್ತಿತ್ತು. ಆದರೆ ಅಂದು ರಸ್ತೆಯಲ್ಲಿ ಬಿದ್ದ ಆ ಹೆಣ್ಣು ಕಣ್ಣೀರು ಹಾಕುತ್ತಾ ಅಲ್ಲಿಗೆ ತನ್ನ ಕಥೆಯನ್ನು ಮುಗಿಸಲಿಲ್ಲ. ಆಕೆಯ ಕಣ್ಣೀರ ಧಾರೆ ನಿಧಾನವಾಗಿ ನಿಂತಿತು. ಅವಳಲ್ಲಿದ್ದ ಅಸಹಾಯಕತೆ ನಿಧಾನವಾಗಿ ಒಳಗೊಳಗೆ ಧಗಧಗಿಸುವ ಸೇಡಿನ ಕಿಚ್ಚಾಗಿ ಬದಲಾಗತೊಡಗಿತು. ಅವನು ನನ್ನನ್ನು ಹೆಣ್ಣು ಎಂದು ದೌರ್ಬಲ್ಯದ ನೆಪದಲ್ಲಿ ತುಳಿದಿದ್ದಾನೆ, ನನ್ನ ದೇಹ ಮತ್ತು ನಂಬಿಕೆಯನ್ನು ಆಟಿಕೆ ಮಾಡಿಕೊಂಡಿದ್ದಾನೆ. ಆದರೆ ಇದೇ ಹೆಣ್ಣು ಅವನ ಅಹಂಕಾರವನ್ನು ಮಣ್ಣು ಮುಕ್ಕಿಸದಿದ್ದರೆ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಾರದು ಎಂದು ಮಳೆಯಲ್ಲೇ ನಿಂತು ಆಕಾಶದ ಕಡೆ ನೋಡಿ ಶಪಥ ಮಾಡಿದಳು. ಆದರೆ ಅವಳು ಸಾಮಾನ್ಯ ಹೆಣ್ಣಿನಂತೆ ರಸ್ತೆಯಲ್ಲಿ ನಿಂತು ಜಗಳ ಆಡಲು ಹೋಗಲಿಲ್ಲ ಅಥವಾ ಆವೇಶಕ್ಕೆ ಒಳಗಾಗಿ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಳ್ಳುವ ಮೂರ್ಖತನ ಮಾಡಲಿಲ್ಲ. ಕಾನೂನನ್ನು ಕೈಗೆ ತಗೊಂಡರೆ ಅಪರಾಧಿಯಾಗಬೇಕಾಗುತ್ತದೆ. ಅದೇ ಕಾನೂನಿನ ಚೌಕಟ್ಟಿನಲ್ಲಿ ನಿಂತರೆ ವಂಚಕನಿಗೆ ಮರಣ ಮೃದಂಗ ಬಾರಿಸಬಹುದು ಎಂದು ಆಕೆಯ ತೀಕ್ಷ್ಣ ಬುದ್ಧಿ ಹೇಳಿತು. ತಕ್ಷಣವೇ ಅಲ್ಲಿಂದ ಹೊರಟ ರಶ್ಮಿ ತನ್ನ ಇಡೀ ಆಸ್ತಿಯನ್ನು ಮರಳಿ ಪಡೆಯಲು ಮತ್ತು ವಿಕಾಸ್ನನ್ನು ನಾಶ ಮಾಡಲು ನಗರದ ಅತ್ಯಂತ ಬುದ್ಧಿವಂತ ಸೈಬರ್ ಎಕ್ಸ್ಪರ್ಟ್ ಮತ್ತು ಪ್ರಖ್ಯಾತ ಕ್ರಿಮಿನಲ್ ಲಾಯರ್ ಸಹಾಯ ಪಡೆದು ಒಂದು ರಹಸ್ಯ ಮೌನ ಕ್ರಾಂತಿಗೆ ನಾಂದಿ ಹಾಡಿದಳು. ವಿಕಾಸ್ ತನ್ನನ್ನು ಮನೆಯಿಂದ ಹೊರಹಾಕಿರಬಹುದು, ಆದರೆ ತನ್ನ ತಂದೆ ತನಗೆ ಕಲಿಸಿದ್ದ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಅವಳಿಂದ ಕಸಿದುಕೊಳ್ಳಲು ಸಾಧ್ಯವಿರಲಿಲ್ಲ. ತಾನು ಕಳೆದುಕೊಂಡದ್ದನ್ನು ಕಾನೂನಿನ ಅಸ್ತ್ರದಿಂದಲೇ ವಾಪಸ್ ಕಿತ್ತುಕೊಳ್ಳಲು ರಶ್ಮಿ ತನ್ನ ಮೊದಲ ರಹಸ್ಯ ದಾಳವನ್ನು ಉರುಳಿಸಲು ಸಿದ್ಧಳಾಗುತ್ತಿದ್ದಳು. ತನ್ನನ್ನು ರಸ್ತೆಗೆ ದೂಡಿ ಬಟ್ಟೆಬರೆಗಳನ್ನು ಬೀದಿಗೆಸೆದ ನಂತರ ರಶ್ಮಿ ಅನಾಥೆಯಾಗಿ ಅತ್ತು ಪ್ರಾಣ ಬಿಡುತ್ತಾಳೆ ಅಥವಾ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಎಂದು ಭಾವಿಸಿದ್ದ ವಿಕಾಸ್ನಿಗೆ ಆಕೆ ಒಳಗೊಳಗೆ ಹೂಡುತ್ತಿದ್ದ ಆ ಭೀಕರ ಸೈಲೆಂಟ್ ಸ್ಕೆಚ್ನ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆಸ್ತಿ ಮತ್ತು ಅಧಿಕಾರ ಕೈಗೆ ಬಂದ ತಕ್ಷಣ ಇಡೀ ಬಂಗಲೆಯೇ ತನ್ನದಾಯಿತು ಎಂದು ಬೀಗುತ್ತಿದ್ದ ವಿಕಾಸ್ ಒಂದು ಅತಿ ದೊಡ್ಡ ತಪ್ಪು ಮಾಡಿದ್ದ.
ಆ ಐಷಾರಾಮಿ ಬಂಗಲೆ ಸಾಮಾನ್ಯವಾದ ಮನೆಯಾಗಿರಲಿಲ್ಲ. ರಶ್ಮಿಯ ತಂದೆ ಬದುಕಿದ್ದಾಗ ಅತ್ಯಂತ ಆಧುನಿಕ ತಂತ್ರಜ್ಞಾನದ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುವ ಸ್ಮಾರ್ಟ್ ಹೋಮ್ ಸಿಸ್ಟಮ್ ಮತ್ತು ಅತ್ಯಂತ ರಹಸ್ಯವಾದ ಇಂಟೆಲಿಜೆಂಟ್ ಸೆಕ್ಯೂರಿಟಿ ಕ್ಯಾಮೆರಾಗಳನ್ನು ಮನೆಯ ಮೂಲೆ ಮೂಲೆಯಲ್ಲೂ ಅಳವಡಿಸಿದ್ದರು. ಈ ಕ್ಯಾಮೆರಾಗಳ ಕಂಟ್ರೋಲ್ ಮತ್ತು ಅವುಗಳ ಕ್ಲೌಡ್ ಸ್ಟೋರೇಜ್ನ ರಹಸ್ಯ ಪಾಸ್ವರ್ಡ್ ಕೇವಲ ರಶ್ಮಿಗೆ ಮಾತ್ರ ತಿಳಿದಿತ್ತು. ವಿಕಾಸ್ ಆ ಬೆಡ್ರೂಮ್ನ ಡಿಮ್ ಲೈಟ್ಗಳ ನಡುವೆ ರಶ್ಮಿಯನ್ನು ದೈಹಿಕವಾಗಿ ಹಾಗೂ ರೊಮ್ಯಾಂಟಿಕ್ ಆಗಿ ಮರುಳು ಮಾಡಿ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ, ನಾವಿಬ್ಬರೂ ಮದುವೆಯಾಗೋಣ, ಆಸ್ತಿಯನ್ನು ಕೇವಲ ರಕ್ಷಣೆಗಾಗಿ ನನ್ನ ಹೆಸರಿಗೆ ಬರೆಸಿಕೊಳ್ಳುತ್ತಿದ್ದೇನೆ ಎಂದು ಮಾತನಾಡಿದ್ದ ಪ್ರತಿಯೊಂದು ಕರಾಳ ಮಾತುಗಳು, ಆ ಕಪಟ ಚುಂಬನಗಳು ಮತ್ತು ಅಂಧನಂಬಿಕೆಯಿಂದ ರಶ್ಮಿ ಆಸ್ತಿಪತ್ರಗಳಿಗೆ ಸಹಿ ಹಾಕಿಸಿಕೊಳ್ಳುವಾಗ ನಡೆದ ಇಡೀ ಸನ್ನಿವೇಶದ ಹೈ ಡೆಫಿನೇಷನ್ ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳು ಆ ಸ್ಮಾರ್ಟ್ ಹೋಮ್ ಕ್ಯಾಮೆರಾದ ಕ್ಲೌಡ್ ಸರ್ವರ್ನಲ್ಲಿ ಅತ್ಯಂತ ಸುರಕ್ಷಿತವಾಗಿ ಲೈವ್ ಆಗಿ ಸೇವ್ ಆಗಿದ್ದವು. ವಿಕಾಸ್ ತಾನು ಮಹಾಬುದ್ಧಿವಂತ ಅಂದುಕೊಂಡು ಆ ಪತ್ರಗಳನ್ನು ಕಸಿದುಕೊಂಡಿದ್ದನೇ ಹೊರತು ಆ ಇಡೀ ವಂಚನೆಯ ಪ್ರಕ್ರಿಯೆ ಡಿಜಿಟಲ್ ರೂಪದಲ್ಲಿ ರೆಕಾರ್ಡ್ ಆಗುತ್ತಿದೆ ಎಂಬ ಜ್ಞಾನ ಆ ಕಾಮುಕನಿಗೆ ಇರಲಿಲ್ಲ. ಅಷ್ಟೇ ಅಲ್ಲದೆ ರಶ್ಮಿಯನ್ನು ಮನೆಯಿಂದ ಹೊರಹಾಕಿದ ನಂತರ ವಿಕಾಸ್ ತನ್ನ ಪ್ರೇಯಸಿ ಪ್ರಿಯಾ ಜೊತೆ ಸೇರಿ ಅದೇ ಬೆಡ್ರೂಮ್ನಲ್ಲಿ ಕುಳಿತು ವೈನ್ ಕುಡಿಯುತ್ತಾ, ಆ ಮುಠಾಳ ರಶ್ಮಿಗೆ ಹೇಗೆ ಮಂಕುಬೂದಿ ಎರಚಿದೆ ನೋಡು, ಪ್ರೀತಿ ಮತ್ತು ದೈಹಿಕ ಸುಖದ ನಾಟಕ ಆಡಿದರೆ ಈ ಕಾಲದ ಹೆಣ್ಣು ಮಕ್ಕಳು ಹೇಗೆ ಬ್ಲೈಂಡ್ ಆಗಿ ನಂಬಿಬಿಡುತ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ಆಗಸ್ಟ್ 18 ಕೋಟಿಯ ರೆಸಾರ್ಟ್ ಆಸ್ತಿಯನ್ನು ಮಾರಿ ನಾವು ವಿದೇಶಕ್ಕೆ ಓಡಿ ಹೋಗಿ ಸೆಟಲ್ ಆಗೋಣ ಎಂದು ಹಗಲು ರಾತ್ರಿ ವಾಟ್ಸಾಪ್, ಟೆಲಿಗ್ರಾಮ್ ಮತ್ತು ಫೋನ್ ಕರೆಗಳ ಮೂಲಕ ಮಾಡಿದ್ದ ಎಲ್ಲಾ ಕರಾಳ ಚಾಟಿಂಗ್ಗಳು ಮತ್ತು ವಾಯ್ಸ್ ನೋಟ್ಗಳನ್ನು ರಶ್ಮಿ ತನ್ನ ಸೈಬರ್ ಎಕ್ಸ್ಪರ್ಟ್ ತಂಡದ ಸಹಾಯದಿಂದ ಹ್ಯಾಕ್ ಮಾಡಿ ಪ್ರತಿಯೊಂದನ್ನು ಡಿಜಿಟಲ್ ಫೊರೆನ್ಸಿಕ್ ರಿಪೋರ್ಟ್ ಜೊತೆಗೆ ಕೋರ್ಟ್ ಒಪ್ಪುವಂತಹ ಅತ್ಯಂತ ಬಲಿಷ್ಠ ಕಾನೂನುಬದ್ಧ ಸಾಕ್ಷಿಯಾಗಿ ವಶಪಡಿಸಿಕೊಂಡಳು. ವಿಕಾಸ್ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲದಂತಹ ಬಲೆಯನ್ನು ರಶ್ಮಿ ಅತ್ಯಂತ ತಾಳ್ಮೆಯಿಂದ ಹೆಣೆಯುತ್ತಿದ್ದಳು. ತನ್ನ ದೈಹಿಕ ಸುಖವನ್ನು ಆಟಿಕೆ ಮಾಡಿದ ವಂಚಕನ ಅಹಂಕಾರದ ಅಂತಿಮ ದಿನಗಳು ಈಗ ತೀರ ಹತ್ತಿರವಾಗಿದ್ದವು ಮತ್ತು ಆ ಭೀಕರ ಕ್ಲೈಮ್ಯಾಕ್ಸ್ ಸೃಷ್ಟಿಸಲು ರಶ್ಮಿ ಸಂಪೂರ್ಣವಾಗಿ ಸಿದ್ಧಳಾಗುತ್ತಿದ್ದಳು. ಇತ್ತ ವಿಕಾಸ್ ತಾನು ರಶ್ಮಿಯನ್ನು ಬೀದಿಗೆ ತಳ್ಳಿ ಕೇವಲ ಕೆಲವೇ ದಿನಗಳಲ್ಲಿ 18 ಕೋಟಿಯ ಬೃಹತ್ ಸಾಮ್ರಾಜ್ಯಕ್ಕೆ ಸರ್ವಾಧಿಕಾರಿಯಾದೆ ಎಂಬ ವಿಪರೀತ ಅಹಂಕಾರದ ಅಮಲಿನಲ್ಲಿ ತೇಲುತ್ತಿದ್ದ. ರಶ್ಮಿಯ ತಂದೆ ಅತ್ಯಂತ ಆಸೆಯಿಂದ ರಕ್ತ ಬೆವರಿನ ಕಷ್ಟದಿಂದ ಕಟ್ಟಿಸಿದ್ದ ಅದೇ ಐಷಾರಾಮಿ ಹೆರಿಟೇಜ್ ರೆಸಾರ್ಟ್ನಲ್ಲಿ ತನ್ನ ಅಸಲಿ ಪ್ರೇಯಸಿ ಪ್ರಿಯಾ ಜೊತೆ ಹೊಸ ಜೀವನದ ನಿಶ್ಚಿತಾರ್ಥವನ್ನು ಅದ್ಧೂರಿಯಾಗಿ ಆಚರಿಸಲು ಒಂದು ಭವ್ಯವಾದ ಹೈ ಪ್ರೊಫೈಲ್ ಲೈವ್ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದ. ಇಡೀ ರೆಸಾರ್ಟ್ ಅನ್ನು ಬಣ್ಣ ಬಣ್ಣದ ದೀಪಗಳಿಂದ ಶೃಂಗರಿಸಲಾಗಿತ್ತು. ಇಡೀ ನಗರದ ಪ್ರಭಾವಿ ಉದ್ಯಮಿಗಳು, ಶ್ರೀಮಂತರು ಮತ್ತು ವಿಕಾಸ್ನ ಆಪ್ತ ಗೆಳೆಯರೆಲ್ಲರೂ ಆ ಭವ್ಯವಾದ ಪಾರ್ಟಿ ಹಜಾರದಲ್ಲಿ ನೆರೆದಿದ್ದರು. ವಿಕಾಸ್ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸೂಟ್ ಧರಿಸಿ ಪ್ರಿಯಾಳ ಸೊಂಟಕ್ಕೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ಕೈಹಾಕಿ ಎಲ್ಲರ ಮುಂದೆ ನಿಂತು ಬೀಗುತ್ತಿದ್ದ. ರೋಮಾಂಚಕ ಮ್ಯೂಸಿಕ್ ನಡುವೆ ವಿಕಾಸ್ ಮೈಕ್ ಹಿಡಿದು, ಇಂದಿನಿಂದ ಈ ಇಡೀ ಸಾಮ್ರಾಜ್ಯ ನನ್ನದು, ನಾನು ಅಂದುಕೊಂಡಿದ್ದನ್ನು ಸಾಧಿಸಿದ್ದೇನೆ, ಇವಳೇ ನನ್ನ ಬದುಕಿನ ಅಸಲಿ ರಾಣಿ ಪ್ರಿಯಾ ಎಂದು ಹೇಳುತ್ತಾ ಎಲ್ಲರ ಸಮ್ಮುಖದಲ್ಲೇ ಆಕೆಗೆ ರೊಮ್ಯಾಂಟಿಕ್ ಆಗಿ ರಿಂಗ್ ತೊಡಿಸಿ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ನೃತ್ಯ ಮಾಡಲು ಶುರು ಮಾಡಿದ ಕ್ಷಣ ಇಡೀ ರೆಸಾರ್ಟ್ನ ಆವರಣದಲ್ಲಿ ದಿಢೀರನೆ ಭೀಕರವಾದ ಪೊಲೀಸ್ ಸೈರನ್ ಸೌಂಡ್ ಮೊಳಗಿತು. ಪಾರ್ಟಿ ಹಜಾರದ ಬೃಹತ್ ಬಾಗಿಲುಗಳು ಜೋರಾಗಿ ತೆರೆದುಕೊಂಡವು. ಮ್ಯೂಸಿಕ್ ಸಂಪೂರ್ಣವಾಗಿ ಬಂದಾಯಿತು ಮತ್ತು ಅಲ್ಲಿದ್ದ ಇಡೀ ಸಭೆ ಒಂದೇ ಕ್ಷಣದಲ್ಲಿ ಸ್ತಬ್ಧವಾಯಿತು. ವಿಕಾಸ್ ಮತ್ತು ಪ್ರಿಯಾ ಗಾಬರಿಯಿಂದ ಬಾಗಿಲಿನ ಕಡೆ ನೋಡಿದರು. ಅಲ್ಲಿ ಬಂದೂಕು ಹಿಡಿದು ನಿಂತಿದ್ದ 10 ಪೊಲೀಸರ ದಂಡಿನ ನಡುವೆ ಕಪ್ಪು ಮತ್ತು ಕೆಂಪು ಬಣ್ಣದ ರಾಯಲ್ ಸೂಟ್ ಧರಿಸಿ ಕಣ್ಣುಗಳಲ್ಲಿ ದ್ರೋಹವನ್ನು ಸುಟ್ಟು ಬೂದಿ ಮಾಡುವಂತಹ ಭೀಕರ ಆಕ್ರೋಶವನ್ನು ಹೊತ್ತು ಸಿಂಹಿಣಿಯಂತೆ ಗಂಭೀರವಾದ ಹೆಜ್ಜೆಗಳನ್ನು ಇಡುತ್ತಾ ನಡೆದು ಬಂದವಳೇ ರಶ್ಮಿ. ಅವಳ ಮುಖದಲ್ಲಿ ಅಂದು ರಸ್ತೆಯಲ್ಲಿ ಬಿದ್ದಿದ್ದ ಆ ಅಸಹಾಯಕತೆಯ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಇಡೀ ಶ್ರೀಮಂತರ ಸಭೆಯ ಮುಂದೆ ರಶ್ಮಿ ನಡೆದು ಬರುತ್ತಿರುವುದನ್ನು ಕಂಡ ವಿಕಾಸ್ನ ಕೈಯಲ್ಲಿದ್ದ ವೈನ್ ಗ್ಲಾಸ್ ನಡುಕದಿಂದ ಕೆಳಗೆ ಬಿದ್ದು ನುಚ್ಚುನೂರಾಯಿತು. ವಿಕಾಸ್ ಅಹಂಕಾರದಿಂದ ಆದರೆ ಒಳಗಿನ ಭಯವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾ ಜೋರಾಗಿ ಕಿರುಚಿದ ರಶ್ಮಿ, ಭಿಕ್ಷುಕಿಯ ತರ ರೋಡಿಗೆ ಬಿದ್ದಿದ್ದ ನೀನು ಇನ್ನೂ ಬದುಕಿದ್ದೀಯಾ? ನನ್ನ ಈ ಹೈ ಪ್ರೊಫೈಲ್ ಪಾರ್ಟಿಗೆ ಬರೋದಕ್ಕೆ ನಿನ್ನ ಯೋಗ್ಯತೆ ಏನು? ಈ ಕೂಡಲೇ ಇಲ್ಲಿಂದ ತೊಲಗು ಎಂದು ಸೆಕ್ಯೂರಿಟಿಯವರನ್ನು ಕೂಗಿದ. ಆದರೆ ಸೆಕ್ಯೂರಿಟಿ ಗಾರ್ಡ್ಗಳು ಪೊಲೀಸರ ಮುಂದೆ ಅಸಹಾಯಕರಾಗಿ ತಲೆ ತಗ್ಗಿಸಿ ನಿಂತಿದ್ದರು. ಪಾರ್ಟಿಯ ಲೈವ್ ಲೈಟ್ಗಳ ನಡುವೆ ವಿಕಾಸ್ನ ಸರ್ವನಾಶದ ಕೌಂಟ್ಡೌನ್ ಎಲ್ಲರ ಕಣ್ಣೆದುರೇ ಲೈವ್ ಆಗಿ ಆರಂಭವಾಗಿತ್ತು. ವಿಕಾಸ್ ಇಡೀ ನಗರದ ಗಣ್ಯರ ಸಮ್ಮುಖದಲ್ಲಿ ಅಹಂಕಾರದ ಪರಮಾವಧಿಗೆ ತಲುಪಿ ರಶ್ಮಿಯ ಯೋಗ್ಯತೆಯನ್ನು ಪ್ರಶ್ನಿಸುತ್ತಾ ಆಕೆಯನ್ನು ಸೆಕ್ಯೂರಿಟಿಯವರಿಂದ ಹೊರಗೆ ದೂಡಲು ಕಿರುಚಾಡುತ್ತಿದ್ದರೂ ರಶ್ಮಿ ಯಾವುದೇ ಆವೇಶಕ್ಕೆ ಒಳಗಾಗಲಿಲ್ಲ. ಆಕೆಯ ಕಣ್ಣುಗಳಲ್ಲಿ ಸಿಂಹಿಣಿಯಂತಹ ಶಾಂತತೆ ಇತ್ತು. ಆಕೆ ನಿಧಾನವಾಗಿ ಹೈ ಪ್ರೊಫೈಲ್ ಪಾರ್ಟಿಯ ರೇಂಜ್ ಲೈಟ್ಗಳ ನಡುವೆ ವಿಕಾಸ್ನ ಅತ್ಯಂತ ಹತ್ತಿರ ಬಂದು ನಿಂತಳು. ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಇಡೀ ಸಭೆ ನಡುಗುವಂತಹ ತಣ್ಣನೆಯ ಗಂಭೀರವಾದ ಧ್ವನಿಯಲ್ಲಿ ಗುಡುಗಿದಳು, ವಿಕಾಸ್, ನಿನ್ನ ಈ ಅಹಂಕಾರ, ನೀನು ದೋಚಿದ ಈ 18 ಕೋಟಿಯ ಸಾಮ್ರಾಜ್ಯ
ಮತ್ತು ಪ್ರೀತಿಯ ಹೆಸರಿನಲ್ಲಿ ಹೆಣ್ಣನ್ನು ದೈಹಿಕವಾಗಿ ಬಳಸಿ ನಂಬಿಸಿ ಬೀದಿಗೆ ತಳ್ಳಬಹುದು ಅಂದುಕೊಂಡಿದ್ದ ನಿನ್ನ ಕರಾಳ ಕಪಟ ನಾಟಕಕ್ಕೆ ಇಂದೇ ಅಂತಿಮ ಕ್ಲೈಮ್ಯಾಕ್ಸ್. ನೀನು ನನ್ನನ್ನು ರಸ್ತೆಗೆ ನೂಕಿ ಬಾಗಿಲು ಹಾಕಿದ ಆ ಮಳೆಯ ರಾತ್ರಿಯಲ್ಲೇ ನಿನ್ನ ವಿನಾಶದ ಕೌಂಟ್ಡೌನ್ ಲೈವ್ ಆಗಿ ಶುರುವಾಗಿತ್ತು ಎಂದು ಹೇಳುತ್ತಾ ತನ್ನ ಬ್ಯಾಗ್ನಿಂದ ಮಾನ್ಯ ನ್ಯಾಯಾಲಯ ನೀಡಿದ್ದ ಅಧಿಕೃತ ಅರೆಸ್ಟ್ ವಾರೆಂಟ್ ಮತ್ತು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಕಠಿಣ ಆರ್ಡರ್ ಪ್ರತಿಯನ್ನು ಹೊರಗೆ ತೆಗೆದು ನೇರವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಕೈಗಿಟ್ಟಳು. ಇನ್ಸ್ಪೆಕ್ಟರ್ ಆ ವಾರೆಂಟ್ ಪ್ರತಿಯನ್ನು ವಿಕಾಸ್ನ ಮುಖದ ಮುಂದೆ ಹಿಡಿದು, ಮಿಸ್ಟರ್ ವಿಕಾಸ್, ಸ್ವಂತ ಹೆಂಡತಿಯನ್ನು ದೈಹಿಕವಾಗಿ ಮರುಳು ಮಾಡಿ ಆಸ್ತಿ ವಂಚನೆ ಮಾಡಿದ ಆರೋಪ, ಸಹಿ ಫೋರ್ಜರಿ, ಡಿಜಿಟಲ್ ಬ್ಲ್ಯಾಕ್ ಮೇಲಿಂಗ್ ಮತ್ತು ನಕಲಿ ದಾಖಲೆ ಸೃಷ್ಟಿಸಿದ ಹೈ ಪ್ರೊಫೈಲ್ ಕ್ರಿಮಿನಲ್ ಕೇಸ್ನಲ್ಲಿ ಕೋರ್ಟ್ ನಿನ್ನನ್ನು ತಕ್ಷಣವೇ ಜಾಮೀನು ರಹಿತವಾಗಿ ಬಂಧಿಸಲು ಆದೇಶಿಸಿದೆ ಎಂದು ಇಡೀ ಸಭೆಗೆ ಕೇಳಿಸುವಂತೆ ಖಡಕ್ ಆಗಿ ಹೇಳಿದರು. ಇದನ್ನು ಕೇಳಿದ ತಕ್ಷಣ ವಿಕಾಸ್ನ ಮುಖದಲ್ಲಿದ್ದ ರಕ್ತವೆಲ್ಲ ಒಣಗಿ ಹೋದಂತೆ ಬಿಳಿಗೂಡಿತು. ಕೈಯಲ್ಲಿದ್ದ ವೈನ್ ಗ್ಲಾಸ್ ನಡುಕದಿಂದ ಕೆಳಗೆ ಬಿದ್ದು ನುಚ್ಚುನೂರಾಯಿತು. ಪಕ್ಕದಲ್ಲೇ ನಿಂತಿದ್ದ ಪ್ರಿಯಾ ಭಯದಿಂದ ಮೈಜುಂ ಎನಿಸಿ ಅಲ್ಲಿಂದ ಮೆಲ್ಲನೆ ಓಡಿ ಹೋಗಲು ಪ್ರಯತ್ನಿಸಿದಾಗ ಲೇಡಿ ಪೊಲೀಸರು ಅವಳ ಜುಟ್ಟು ಹಿಡಿದು ಒಂದೇ ಎಳೆತಕ್ಕೆ ಎಳೆದು ತಂದು ವಿಕಾಸ್ ಪಕ್ಕದಲ್ಲಿ ನಿಲ್ಲಿಸಿದರು. ಇಡೀ ನಗರದ ಪ್ರಭಾವಿ ಉದ್ಯಮಿಗಳು, ಮೀಡಿಯಾದವರು ನೋಡುತ್ತಿರುವಾಗಲೇ ಆ ಅದ್ಧೂರಿ ಪಾರ್ಟಿಯ ಲೈವ್ ಲೈಟ್ಗಳ ಕೆಳಗೆ ಪೊಲೀಸರು ಯಾವುದೇ ಮುಲಾಜಿಲ್ಲದೆ ವಿಕಾಸ್ ಮತ್ತು ಅವನಿಗೆ ಸಾಥ್ ನೀಡಿದ ಪ್ರೇಯಸಿ ಪ್ರಿಯಾ ಇಬ್ಬರ ಕೈಗಳಿಗೂ ಖಳಖಳ ಎಂದು ಶಬ್ದ ಮಾಡುವ ಕಡುಕಪ್ಪಗಿನ ಕಬ್ಬಿಣದ ಹ್ಯಾಂಡ್ಕಪ್ ಕೋಳ ತೊಡಿಸಿದರು. ಗೆದ್ದೆ ಎಂದು ಬೀಗುತ್ತಿದ್ದ ವಿಕಾಸ್ ಇಡೀ ನಗರದ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಯಿತು. ಕೆಲವೇ ದಿನಗಳಲ್ಲಿ ಈ ಹೈ ಪ್ರೊಫೈಲ್ ಕೇಸ್ ನ್ಯಾಯಾಲಯದ ಕಟಕಟೆಗೆ ಬಂದಿತು. ವಿಕಾಸ್ ತನ್ನ 18 ಕೋಟಿಯ ಪ್ರಭಾವ ಮತ್ತು ಹಣದ ಬಲ ಬಳಸಿ ಜೈಲಿನಿಂದ ಹೇಗಾದರೂ ಪಾರಾಗಲು ದೇಶದ ಅತ್ಯಂತ ದುಬಾರಿ ಕ್ರಿಮಿನಲ್ ಲಾಯರ್ಗಳನ್ನು ಕೋರ್ಟ್ನಲ್ಲಿ ನಿಲ್ಲಿಸಿದ್ದ. ವಿಕಾಸ್ನ ವಕೀಲರು, ರಶ್ಮಿ ತಾನಾಗಿಯೇ ಇಷ್ಟಪಟ್ಟು ಆಸ್ತಿಯನ್ನು ನನ್ನ ಕಕ್ಷಿದಾರನಿಗೆ ಬರೆದುಕೊಟ್ಟಿದ್ದಾಳೆ, ಇವೆಲ್ಲವೂ ಸುಳ್ಳು ಆರೋಪಗಳು ಎಂದು ವಾದಿಸಲು ಶುರುಮಾಡಿದರು. ಆದರೆ ನ್ಯಾಯಾಲಯದಲ್ಲಿ ರಶ್ಮಿ ಮತ್ತು ಅವಳ ಲಾಯರ್ ತಂಡ ಹಾಜರುಪಡಿಸಿದ ಡಿಜಿಟಲ್ ಸಾಕ್ಷಿಗಳು ಅಕ್ಷರಶಃ ಬ್ರಹ್ಮಾಸ್ತ್ರದಂತಿದ್ದವು. ಬೆಡ್ರೂಮ್ನ ಡಿಮ್ ಲೈಟ್ನಲ್ಲಿ ವಿಕಾಸ್ ರಶ್ಮಿಯನ್ನು ರೊಮ್ಯಾಂಟಿಕ್ ಆಗಿ ನಂಬಿಸಿ ಮುತ್ತಿಟ್ಟು ಆಸ್ತಿ ಕಿತ್ತುಕೊಂಡ ಆ ಸ್ಮಾರ್ಟ್ ಹೋಮ್ ಕ್ಯಾಮೆರಾದ ಹೈ ಡೆಫಿನೇಷನ್ ವಿಡಿಯೋ ಸಾಕ್ಷಿ ಮತ್ತು ರಶ್ಮಿಯನ್ನು ಬೀದಿಗೆ ತಳ್ಳಿದ ನಂತರ ಪ್ರಿಯಾ ಜೊತೆ ಸೇರಿ ಬೆಡ್ರೂಮ್ನಲ್ಲಿ ಕುಳಿತು ರಶ್ಮಿಗೆ ಹೇಗೆ ಮೋಸ ಮಾಡಿದೆವು ಎಂದು ಮಾತನಾಡಿದ ಆಡಿಯೋ ರೆಕಾರ್ಡಿಂಗ್ ಹಾಗೂ ವಾಟ್ಸ್ಆಪ್ ಕರಾಳ ಚಾಟಿಂಗ್ಗಳ ಡಿಜಿಟಲ್ ಫೋರೆನ್ಸಿಕ್ ರಿಪೋರ್ಟ್ ಪ್ರತಿಯೊಂದನ್ನು ಜಡ್ಜ್ ಸಾಹೇಬರು ಕೋರ್ಟ್ ರೂಮಿನ ಲೈವ್ ಸ್ಕ್ರೀನ್ ಮೇಲೆ ವೀಕ್ಷಿಸಿದರು. ಒಬ್ಬ ಮುಗ್ಧ ಹೆಣ್ಣಿನ ಪವಿತ್ರವಾದ ನಂಬಿಕೆ ಮತ್ತು ಶರೀರವನ್ನು ಇಷ್ಟೊಂದು ಕ್ರೂರವಾಗಿ ಆಟಿಕೆ ಮಾಡಿಕೊಂಡ ವಿಕಾಸ್ನ ವಂಚನೆಯ ಕರಾಳ ಜಾಲವನ್ನು ಕಂಡು ಇಡೀ ನ್ಯಾಯಾಲಯವೇ ಅಕ್ಷರಶಃ ಬೆಚ್ಚಿಬಿದ್ದಿತು. ಜಡ್ಜ್ ಸಾಹೇಬರು ತೀವ್ರ ಆಕ್ರೋಶದಿಂದ ತೀರ್ಪು ನೀಡಲು ಶುರುಮಾಡಿದರು. ಬದುಕಿನಲ್ಲಿ ಅತ್ಯಂತ ಪವಿತ್ರವಾದ ನಂಬಿಕೆ ಮತ್ತು ಪ್ರೀತಿಯ ಹೆಸರಿನಲ್ಲಿ ಹೆಣ್ಣಿಗೆ ದೈಹಿಕವಾಗಿ ವಂಚಿಸಿ ಆಕೆಯ ತಂದೆಯ ಸಾವಿನ ದುಃಖವನ್ನು ಬಳಸಿಕೊಂಡು ಆಸ್ತಿಯನ್ನು ಕಬಳಿಸಿದ ಇಂತಹ ರಾಕ್ಷಸನಿಗೆ ಸಮಾಜದಲ್ಲಿ ಯಾವುದೇ ಕ್ಷಮೆಯಿಲ್ಲ. ಈ ನ್ಯಾಯಾಲಯ ವಿಕಾಸ್ಗೆ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಆತನಿಗೆ ಈ ಕ್ರಿಮಿನಲ್ ಸಂಚಿನಲ್ಲಿ ಸಂಪೂರ್ಣವಾಗಿ ಸಹಕರಿಸಿದ ಪ್ರಿಯಾಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸುತ್ತಿದೆ. ಅಷ್ಟೇ ಅಲ್ಲದೆ ವಿಕಾಸ್ ಕಪಟ ನಾಟಕವಾಡಿ ಅಕ್ರಮವಾಗಿ ಪಡೆದಿದ್ದ ಆಗಸ್ಟ್ 18 ಕೋಟಿ ಮೌಲ್ಯದ ಹೆರಿಟೇಜ್ ರೆಸಾರ್ಟ್ ಮತ್ತು ಇಡೀ ಬಿಸಿನೆಸ್ ಸಾಮ್ರಾಜ್ಯವನ್ನು ಈ ಕ್ಷಣದಿಂದಲೇ ಗೌರವಾನ್ವಿತ ರಶ್ಮಿ ಅವರಿಗೆ ಹಸ್ತಾಂತರಿಸಬೇಕು ಎಂದು ಇಡೀ ದೇಶವೇ ತಿರುಗಿ ನೋಡುವಂತಹ ಐತಿಹಾಸಿಕ ತೀರ್ಪು ನೀಡಿ ಜಡ್ಜ್ ಸಾಹೇಬರು ತೀರ್ಪಿನ ಪೆನ್ನಿನ ನಿಬ್ಬನ್ನು ಮುರಿದರು. ಅಂದು ಗೆದ್ದೆ ಎಂದು ಬೀಗುತ್ತಾ ಹೆಂಡತಿಯನ್ನು ಮಳೆಯಲ್ಲಿ ರಸ್ತೆಗೆ ತಳ್ಳಿದ್ದ ಆ ವಂಚಕ ಪತಿ ವಿಕಾಸ್ ಇಂದು ಇಡೀ ಕೋರ್ಟ್ ಮುಂದೆ ಕಣ್ಣೀರು ಹಾಕುತ್ತಾ ರಶ್ಮಿಯ ಕಾಲಿಗೆ ಬಿದ್ದು ಭಿಕ್ಷೆ ಬೇಡುತ್ತಿದ್ದರೂ ಪೊಲೀಸರು ಅವನನ್ನು ಎಳೆದುಕೊಂಡು ಹೋಗಿ ಜೈಲಿನ ಕತ್ತಲ ಕೋಣೆಗೆ ತಳ್ಳಿದರು. ಅಂದು ಅತಿಯಾದ ನಂಬಿಕೆ ಮತ್ತು ದೈಹಿಕ ಆಕರ್ಷಣೆಯ ಜಾಲಕ್ಕೆ ಬಿದ್ದು ತನ್ನದೇ ಸ್ವಂತ ಬಂಗಲೆಯಿಂದ ನಡುರಸ್ತೆಗೆ ನೂಕಲ್ಪಟ್ಟಿದ್ದ ರಶ್ಮಿ ಇಂದು ಕೇವಲ ತನ್ನ 18 ಕೋಟಿ ರೂಪಾಯಿ ಮೌಲ್ಯದ ಹೆರಿಟೇಜ್ ರೆಸಾರ್ಟ್ ಮತ್ತು ಆಸ್ತಿಯನ್ನು ಮಾತ್ರ ಮರಳಿ ಪಡೆಯಲಿಲ್ಲ. ವಿಕಾಸ್ ಮತ್ತು ಅವನ ಪ್ರೇಯಸಿ ಜೈಲಿನ ಕತ್ತಲ ಕೋಣೆಯಲ್ಲಿ ಕಂಬಿ ಎಣಿಸುತ್ತಿದ್ದರೆ ಇತ್ತ ರಶ್ಮಿ ತನ್ನ ಕಣ್ಣೀರನ್ನು ತನ್ನ ಯಶಸ್ಸಿನ ಇಂಧನವನ್ನಾಗಿ ಮಾಡಿಕೊಂಡಳು. ತಂದೆಯ ಬಿಸಿನೆಸ್ ಸಾಮ್ರಾಜ್ಯವನ್ನು ತನ್ನ ಕೈಗೆ ತೆಗೆದುಕೊಂಡ ಆಕೆ ಹಗಲು ರಾತ್ರಿ ಶ್ರಮಪಟ್ಟು ಆಧುನಿಕ ತಂತ್ರಜ್ಞಾನ ಮತ್ತು ಅದ್ಭುತ ಮ್ಯಾನೇಜ್ಮೆಂಟ್ ಮೂಲಕ ಆ ಹೆರಿಟೇಜ್ ರೆಸಾರ್ಟ್ ಅನ್ನು ಕೇವಲ ಒಂದು ನಗರಕ್ಕೆ ಸೀಮಿತಗೊಳಿಸದೆ ಇಡೀ ದೇಶದ ನಂಬರ್ 1 ಹೋಟೆಲ್ ಬ್ರ್ಯಾಂಡ್ ಆಗಿ ಬದಲಾಯಿಸಿದಳು. ಅಂದು 18 ಕೋಟಿಗೆ ಒಡತಿಯಾಗಿದ್ದ ಮುಗ್ಧ ಹುಡುಗಿ ಇಂದು ತನ್ನ ಅಪ್ರತಿಮ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ 1000 ಕೋಟಿ ಮೌಲ್ಯದ ಬಿಸಿನೆಸ್ ಸಾಮ್ರಾಜ್ಯದ ಅಧಿಪತಿಯಾಗಿ ಇಡೀ ಜಗತ್ತೇ ಹೆಮ್ಮೆಪಡುವಂತಹ ಅದ್ಭುತ ಮಹಿಳಾ ಉದ್ಯಮಿಯಾಗಿ ಸಿಂಹಾಸನದ ಮೇಲೆ ವಿರಾಜಮಾನಳಾಗಿದ್ದಾಳೆ. ವೀಕ್ಷಕರೇ, ರಶ್ಮಿಯ ಈ ರೋಚಕ ಮತ್ತು ಕಣ್ಣೀರು ಹಾಕಿಸುವ ಬದುಕಿನ ಕಥೆ ಇಂದಿನ ಸಮಾಜಕ್ಕೆ, ವಿಶೇಷವಾಗಿ ಪ್ರತಿಯೊಬ್ಬ ಮಹಿಳೆಗೆ ಒಂದು ಕಣ್ಣು ತೆರೆಸುವಂತಹ ಮಹತ್ವದ ಪಾಠ ಮತ್ತು ಎಚ್ಚರಿಕೆ. ಜೀವನದಲ್ಲಿ ಯಾರನ್ನೂ ಕಣ್ಣು ಮುಚ್ಚಿ ಕುರುಡಾಗಿ ನಂಬಬೇಡಿ. ಆ ವ್ಯಕ್ತಿ ಗಂಡನೇ ಆಗಿದ್ದರೂ ಆಸ್ತಿ ಮತ್ತು ದುಡ್ಡಿನ ವಿಷಯದಲ್ಲಿ 100 ಬಾರಿ ಯೋಚಿಸಿ ಮುಂದುವರಿಯಿರಿ.
ಯಾರಾದರೂ ನಿಮ್ಮ ಹತ್ತಿರ ಬಂದು ಅತಿಯಾದ ದೈಹಿಕ ಆಕರ್ಷಣೆ ತೋರಿಸುತ್ತಾ ರೊಮ್ಯಾಂಟಿಕ್ ಮಾತುಗಳಿಂದ ನಿಮ್ಮನ್ನು ಮರುಳು ಮಾಡುತ್ತಿದ್ದಾರೆ ಎಂದರೆ ಆ ಮಾತುಗಳ ಹಿಂದೆ ನಿಮ್ಮನ್ನು ಲೂಟಿ ಮಾಡುವ ಕರಾಳ ಸ್ವಾರ್ಥ ಅಡಗಿರಬಹುದು ಎಂಬ ಸತ್ಯವನ್ನು ಎಂದಿಗೂ ಮರೆಯಬೇಡಿ. ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಸ್ವಂತ ದುಡ್ಡು, ನಿಮ್ಮ ತಂದೆ ತಾಯಿಯ ಕಷ್ಟದ ಗಳಿಕೆ ಮತ್ತು ನಿಮ್ಮ ಸ್ವಂತ ಅಸ್ತಿತ್ವವನ್ನು ಎಂದಿಗೂ ಯಾರ ಕೈಗೂ ಒಪ್ಪಿಸಬೇಡಿ. ಒಂದು ವೇಳೆ ಬದುಕಿನಲ್ಲಿ ಇಂತಹ ಭೀಕರ ದ್ರೋಹ ಎದುರಾದರೆ ಅಬಲೆಯಂತೆ ಅತ್ತುಮೂಲೆ ಸೇರಬೇಡಿ, ಆತ್ಮಹತ್ಯೆಯಂತಹ ಮೂರ್ಖತನದ ನಿರ್ಧಾರಕ್ಕೆ ಕೈ ಹಾಕಬೇಡಿ ಅಥವಾ ಆವೇಶಕ್ಕೆ ಒಳಗಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ. ಬದಲಾಗಿ ರಶ್ಮಿಯಂತೆ ತಾಳ್ಮೆಯಿಂದ ಇರಲು ಕಲಿಯಿರಿ, ಬುದ್ಧಿವಂತಿಕೆಯಿಂದ ಸಾಕ್ಷಿಗಳನ್ನು ಕಲೆ ಹಾಕಿ, ಅದೇ ಕಾನೂನಿನ ಅಸ್ತ್ರದಿಂದ ವಂಚಕರ ಅಹಂಕಾರವನ್ನು ಮಣ್ಣು ಮುಕ್ಕಿಸಿ ನಿಮ್ಮ ಸ್ವಾಭಿಮಾನವನ್ನು ಎತ್ತಿಹಿಡಿಯಿರಿ. ಈ ಶಕ್ತಿಯುತ ಮತ್ತು ಕಣ್ಣು ತೆರೆಸುವ ಕಥೆ ನಿಮಗೂ ಪ್ರೇರಣೆ ನೀಡಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಧನ್ಯವಾದಗಳು ವೀಕ್ಷಕರೇ. ರಶ್ಮಿಯ ಈ ಕಥೆ ಕೇವಲ ಒಂದು ಕಥೆಯಲ್ಲ, ಇವತ್ತಿನ ಸಮಾಜದಲ್ಲಿ ಹೆಣ್ಣುಮಕ್ಕಳು ಬೀಳುತ್ತಿರುವ ಕರಾಳ ಜಾಲಕ್ಕೆ ಹಿಡಿದ ಕೈಗನ್ನಡಿ. ಹೌದು, ಕೇವಲ ಸಿಹಿ ಮಾತುಗಳು, ರೊಮ್ಯಾಂಟಿಕ್ ನಾಟಕಗಳು ಮತ್ತು ದೈಹಿಕ ಆಕರ್ಷಣೆ ಎಂಬ ಕಾಮದ ಬಲೆಗೆ ಬಿದ್ದು ಇವತ್ತು ಎಷ್ಟು ಮುಗ್ಧ ಹೆಣ್ಣುಮಕ್ಕಳು ತಮ್ಮ ಬದುಕನ್ನು, ತಂದೆ ತಾಯಿಯ ಕಷ್ಟದ ಗಳಿಕೆಯನ್ನು ಕಳೆದುಕೊಂಡು ಬೀದಿಗೆ ಬೀಳುತ್ತಿದ್ದಾರೆ ಗೊತ್ತಾ? ನನ್ನ ಪ್ರೀತಿಯ ಹೆಣ್ಣುಮಕ್ಕಳೇ, ನಿಮ್ಮ ಆ ಯುವ ಮನಸ್ಸು ಸದಾ ಗಟ್ಟಿಯಾಗಲಿ. ಯಾರೋ ಒಬ್ಬ ಮುಖವಾಡ ಧರಿಸಿದ ನಯವಂಚಕ ಬಂದು ನಿಮ್ಮ ದೇಹವನ್ನೋ ನಿಮ್ಮ ದುಡ್ಡನ್ನೋ ದುರುಪಯೋಗಪಡಿಸಿಕೊಳ್ಳಲು ಎಂದಿಗೂ ಬಿಡಬೇಡಿ. ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಅಸ್ತಿತ್ವವನ್ನು ಯಾರ ಮುಂದೆಯೂ ಅಡವಿಡಬೇಡಿ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ವಿಭಿನ್ನವಾದ ಕಷ್ಟಗಳು ಇರಬಹುದು, ಕಣ್ಣೀರು ಹಾಕಿಸುವಂತಹ ಸನ್ನಿವೇಶಗಳು ಇರಬಹುದು. ಪ್ರತಿಯೊಬ್ಬರ ಲೈಫ್ನ ಡಿಫಿಕಲ್ಟಿ ಲೆವೆಲ್ ಬೇರೆ ಬೇರೆ ಇರುತ್ತೆ ಅನ್ನೋದು ನನಗೂ ಗೊತ್ತು. ಆದರೆ ನೆನಪಿಡಿ, ನಿಮ್ಮ ಕಷ್ಟಗಳನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಇಡೀ ಬದುಕನ್ನು ಧ್ವಂಸ ಮಾಡಲು, ರೂಯಿನ್ ಮಾಡಲು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ. ನಿಮ್ಮ ಬದುಕಿಗೆ ನೀವೇ ಬಾಸ್, ನಿಮ್ಮ ಲೈಫನ್ನು ನೀವೇ ಓನ್ ಮಾಡಬೇಕು, ನೀವೇ ಮುನ್ನಡೆಸಬೇಕು. ಒಂದು ವೇಳೆ ಅಂದು ರಶ್ಮಿ ಏನಾದರೂ ಧೈರ್ಯ ಮಾಡದೆ, ಕಾನೂನಿನ ಮೊರೆ ಹೋಗದೆ, ತನ್ನನ್ನು ರೂಮಿನೊಳಗೆ ಬಂದ್ ಮಾಡಿಕೊಂಡು ಡಿಪ್ರೆಷನ್ ಸುಳಿಗೆ ಸಿಲುಕಿದ್ದರೆ ಇವತ್ತು ಅವಳ ಬದುಕು ಹೇಗಿರುತ್ತಿತ್ತು ಯೋಚಿಸಿ. ಅತ್ತು ಕಣ್ಣೀರಿನಲ್ಲೇ ಕರಗಿ ಹೋಗುತ್ತಿತ್ತು. ಸಮಾಜದ ನಿಂದನೆಗೆ ಹೆದರಿ ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಳು. ಇಲ್ಲವೇ ಆ ವಂಚಕ ವಿಕಾಸ್ ಮತ್ತು ಪ್ರಿಯಾ ಇಬ್ಬರೂ ಅವಳ ತಂದೆಯ ಆಸ್ತಿಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದರೆ ರಶ್ಮಿ ನಡುರಸ್ತೆಯಲ್ಲಿ ಭಿಕ್ಷುಕಿತರ ಅನಾಥೆಯಾಗಿ ಉಳಿದುಬಿಡುತ್ತಿದ್ದಳು. ಆದರೆ ರಶ್ಮಿ ಅಂದು ಮಾಡಿದ್ದು 100ಕ್ಕೆ 100ರಷ್ಟು ಸರಿ, ಅಬ್ಸಲ್ಯೂಟ್ಲಿ ರೈಟ್. ಅವಳು ಅತ್ತು ಕೂರಲಿಲ್ಲ, ಬದಲಾಗಿ ತನ್ನ ಬುದ್ಧಿವಂತಿಕೆಯಿಂದ ಆ ಕ್ರೂರಿಗಳಿಗೆ ಸರಿಯಾದ ಪಾಠ ಕಲಿಸಿದಳು. ರಶ್ಮಿ ಅಂದು ತೆಗೆದುಕೊಂಡ ಆ ಖಡಕ್ ನಿರ್ಧಾರದ ಬಗ್ಗೆ ನಿಮಗೇನು ಅನ್ಸುತ್ತೆ? ಅವಳು ಮಾಡಿದ್ದು 100ಕ್ಕೆ 100ರಷ್ಟು ಸರಿತಾನೆ? ನಿಮ್ಮ ಅನಿಸಿಕೆಯನ್ನು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ತಲುಪಬೇಕು. ಈ ಜಾಗೃತಿ ಎಲ್ಲರಲ್ಲೂ ಮೂಡಬೇಕು. ಹಾಗಾಗಿ ತಕ್ಷಣವೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.